ಶ್ರೀ ಪುಣ್ಯಕ್ಷೇತ್ರ ಗುಂಡಗತ್ತಿಗೆ ಬಂದಿದ್ದೀವಿ. ಜಾತ್ರೆ ಇದೆ ಅಲ್ಲಿ. ಜಾತ್ರೆ ಟೈಮಲ್ಲಿ ದೇವಸ್ಥಾನ ನೋಡಕ್ ಬಂದಿದ್ದೀವಿ. ಆದ್ರೂ ಪರವಾಗಿಲ್ಲ, ತುಂಬಾನೇ ಕ್ರೌಡ್ ಇದೆ. ವಿಡಿಯೋ ಮಾಡಿ 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 ಬೆವರೆಲ್ಲ ಎಳೆದ್ಬಿಟ್ಟು ಕರಗಾಗ್ಬಿಡ್ತೀನಿ. ಇವನೇನಪ್ಪ ನೋಡಕ್ ಕರಗವನೇ ಚೆನ್ನಾಗಿ ಅಂದ್ಬಿಟ್ಟು ವಿಡಿಯೋ ನೋಡೋದ್ ಬಿಡಕ್ ಹೋಗ್ಬೇಡಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಕೇಳ್ಕೊಂತ ಇದ್ದೀನಿ. ನನಗೆ ನನ್ನ ಗುರಿ ಮುಟ್ಟೋವರೆಗೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಯಾರ ಮೇಲೂ ಕೂಡ ಲವ್ ಆಗಬಾರ್ದು, ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ನನ್ನಿಂದ ಯಾರು ಕೂಡ ಬೇಜಾರಾಗಬಾರ್ದು. ಯಾರಾದರೂ ನಮ್ಮಿಂದ ಬೇಜಾರಾಗ್ತಾರಂದ್ರೆ ನಮ್ಮಿಂದ ಅವ್ರನ್ನ ಬೇಗ ದೂರ ಮಾಡಿಬಿಡಿ ಅಂತ ದೇವರಲ್ಲಿ ಕಳಕಳಿನ ಕೇಳ್ಕೊಂತ ಇದ್ದೀನಿ. ಐ ಆಮ್ ನಾಟ್ ಸ್ಮಗ್ಲರ್, ಐ ಆಮ್ ನಾಟ್ ಚೀಟರ್. ನಾವು ಕಳ್ಳರಲ್ಲ, ಸುಳ್ರಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಂದರೂ ಕೂಡ ಏನೋ ಒಂಥರ ನಾವು ಕಳ್ತನ ಮಾಡಕ್ ಬಂದಿದ್ವಿ ಅನ್ನೋ ಫೀಲಲ್ಲಿ ಮಾತಾಡ್ತಾರೆ ಜನ ಕೆಲವೊಬ್ಬರಲ್ಲಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. Hey guys, welcome back to Mr. Allrounder 17 ಯೂಟ್ಯೂಬ್ ಚಾನಲ್. ನಾನು ಪ್ರೀತಿಯ ಸುಮಂತ್ ಅಲಿಯಾಸ್ ನವೀನ್ ಮಾತಾಡ್ತಿರೋದು. ಆಲ್ಮೋಸ್ಟ್ ತುಂಬಾ ಜನ ಎಲ್ಲ ಕಮೆಂಟ್ ಆಗ್ತಾ ಇದ್ರು, ಗುರು ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ನಮ್ಮೂರಿಗೆ ಬನ್ನಿ ಅಂದ್ಬಿಟ್ಟು. ಇವತ್ತು ಒಂದು ಊರಿಗೆ ಬಂದಿದ್ದೀವಿ. ಅದು ಯಾವುದು ಅಲ್ಲ, ಶ್ರೀ ಪುಣ್ಯಕ್ಷೇತ್ರ ಗುಂಡಗತ್ತಿಗೆ ಬಂದಿದ್ದೀವಿ. ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಈ ಪುಣ್ಯಕ್ಷೇತ್ರ ತುಂಬಾನೇ ಫೇಮಸ್ಸು. ಇಲ್ಲಿ ಗುಂಡಗತ್ತೆ ಆಂಜನೇಯ ತುಂಬಾನೇ ಫೇಮಸ್ಸು. ಇವಾಗ ಆ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಐ ಥಿಂಕ್ ಏನೋ ಜಾತ್ರೆ ಇದೆ ಅನ್ಸುತ್ತೆ ಇಲ್ಲಿ. ನಾನು ಜಾತ್ರೆ ಟೈಮಲ್ಲೇ ಬಂದಿದ್ದೀನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಜಾತ್ರೆ ನಡೀತಾ ಇದೆ. ಆ ಜಾತ್ರೆ ಅಂದ್ಮೇಲೆ ಅದಕ್ಕೊಂದು ಕಳೆ ಅನ್ನೋದು ಎದ್ದು ಕಾಣುತ್ತೆ. ಆ ಕಳೆ ಇಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಜಾತ್ರೆ ಇದೆ ಅಲ್ಲಿ. ಜಾತ್ರೆ ಟೈಮಲ್ಲಿ ದೇವಸ್ಥಾನ ನೋಡಕ್ ಬಂದಿದ್ದೀವಿ. ಆದ್ರೂ ಪರವಾಗಿಲ್ಲ, ತುಂಬಾನೇ ಕ್ರೌಡ್ ಇದೆ. ಅದರಲ್ಲೇ ನಿಮಗೆ ಜಾತ್ರೆನ ತೋರ್ಸಕ್ಕೆ ಟ್ರೈ ಮಾಡೋದೇನು ತೋರಿಸ್ತೀನಿ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಗುಂಡಗತ್ತಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಗುಂಡಗತ್ತಿಗೆ ಸ್ವಾಗತ, ಸುಸ್ವಾಗತ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗೋ ಸಮಯ. ಶ್ರೀ ಆಂಜನೇಯನ ದರ್ಶನ ಪಡೋಕೆ ಹಾಗೆ ಇನ್ನೊಂದು ಮಾತು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತ ಇದ್ದೀನಿ. ವಿಡಿಯೋ ಮಾಡಿ 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 ಬೆವರೆಲ್ಲ ಎಳೆದ್ಬಿಟ್ಟು ಕರಗಾಗ್ಬಿಡ್ತೀನಿ. ಇವನೇನಪ್ಪ ನೋಡಕ್ ಕರಗವನೇ ಚೆನ್ನಾಗಿ ಅಂದ್ಬಿಟ್ಟು ವಿಡಿಯೋ ನೋಡೋದ್ ಬಿಡಕ್ ಹೋಗ್ಬೇಡಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಒಳಗಡೆ ಹೋಗೋಣ.
ಶ್ರೀ ಗುಂಡುಗತ್ತಿ ಆಂಜನೇಯ ಸ್ವಾಮಿ ದರ್ಶನ ಪಡ್ಕೊಂಡ್ವಿ. ಇವಾಗ ಗುಂಡುಗತ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹೇಗಿದೆ, ಸುತ್ತೂರು ಹೇಗಿದೆ ಅದು ನೋಡ್ಕೊಂಡ್ ಬರೋಣ. ಬನ್ನಿ ಹೊರಗಡೆ ಹೋಗೋಣ. ಯಾವುದೇ ದೇವಸ್ಥಾನ ಆಗಿರ್ಬೋದು, ಪೂಜೆ ಮುಗಿದ ತಕ್ಷಣ ದೇವಸ್ಥಾನವನ್ನು 3 ಸುತ್ತ ಅಥವಾ 5 ಸುತ್ತು ಸುತ್ತಾರೆ. ಇದಕ್ಕೆ ಪರ್ಟಿಕ್ಯುಲರ್ ಕಾರಣ ಆಲ್ರೆಡಿ ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಶ್ರೀ ಕೋಟೆ ಆಂಜನೇಯ ದೇವಸ್ಥಾನ ಹರಪನಹಳ್ಳಿ ವಿಡಿಯೋ ಮಾಡ್ಬೇಕಾದ್ರೆ. ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ, ಅವ್ರು ಏನಾದ್ರು ಮನಸ್ಸಲ್ಲಿ ಅನ್ಕೊಂಡಿದ್ರೆ ಅಥವಾ ಏನಾದ್ರು ಗುರಿ ಏನಾದಿದ್ರೆ ಅದು ಬೇಗ ನೆರವೇರ್ಲಿ ಅನ್ನೋದಕ್ಕೋಸ್ಕರ ಭಕ್ತಿಯಿಂದ ಈ ದೇವಸ್ಥಾನವನ್ನು 3 ಸುತ್ತು ಸುತ್ತುತ್ತಾರೆ. ಇವತ್ತಂತೂ ತುಂಬಾ ಜನ ಇದ್ದಾರೆ. ನಾನು ಹೇಳಿದ್ನಲ್ವ ಜಾತ್ರೆ ಇತ್ತಂತೆ. ನೋಡಿ ಎಷ್ಟೊಂದು ಜನ ಇದ್ರೆ ಹಿಂದ್ಗಡೆ ನೋಡ್ತಾ ಇದ್ರಲ್ವಾ. ಈ ತರ 3 ರೌಂಡ್ ಸುತ್ತಿದ್ದಾರೆ. ನಮ್ದು 1 ರೌಂಡ್ ಕಂಪ್ಲೀಟ್ ಆಯ್ತು. ಎಷ್ಟೊಂದು ಜನ ಇದಾರಲ್ವಾ. ಇವತ್ತು ಜಾತ್ರೆ ಇತ್ತು ಅನ್ಸುತ್ತೆ. ಜಾತ್ರೆ ಇತ್ತಾ? ಓಕೆ, ಜಾತ್ರೆ ಇತ್ತು ಅಂತಾನೆ ಅದಕ್ಕೋಸ್ಕರ ಎಷ್ಟೊಂದು ಜನ ಅವರೇ. ಫಸ್ಟ್ ರೌಂಡ್ ಕಂಪ್ಲೀಟೆಡ್. ಈಗ ಸೆಕೆಂಡ್ ರೌಂಡ್. ಎಲ್ರು ಏನಾದ್ರು ಅಂದ್ಕೊಂಡು ಸುತ್ತರಿದ್ದಾರೆ ದೇವಸ್ಥಾನ. ನಾನು ಒಂದೇನಾದ್ರು ಅನ್ಕೋಬೇಕಲ್ವಾ. ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಕೇಳ್ಕೊಂತ ಇದ್ದೀನಿ. ನನಗೆ ನನ್ನ ಗುರಿ ಮುಟ್ಟೋವರೆಗೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಯಾರ ಮೇಲೂ ಕೂಡ ಲವ್ ಆಗಬಾರ್ದು, ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ನನ್ನಿಂದ ಯಾರು ಕೂಡ ಬೇಜಾರಾಗಬಾರ್ದು. ಯಾರಾದರೂ ನಮ್ಮಿಂದ ಬೇಜಾರಾಗ್ತಾರಂದ್ರೆ ನಮ್ಮಿಂದ ಅವ್ರನ್ನ ಬೇಗ ದೂರ ಮಾಡಿಬಿಡಿ ಅಂತ ದೇವರಲ್ಲಿ ಕಳಕಳಿನ ಕೇಳ್ಕೊತಾ ಇದ್ದೀನಿ. ನಾನು ತುಂಬಾ ಪ್ರಯತ್ನ ಪಟ್ಟು ಕಷ್ಟಪಟ್ಟು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀನಿ. ಆ ಹಾರ್ಡ್ ವರ್ಕ್ಗೆ ಪ್ರತಿಫಲ ದೇವರು ಕೊಟ್ರೆ ಸಾಕು. ನನಗೆ ಇನ್ನೇನು ಬೇಡ. ಮತ್ತೆ ತುಂಬಾ ಜನ ಅವರೇ, ಬಟ್ ತುಂಬಾ ಜನ ಸ್ವಲ್ಪ ಕಿರಿಕ್ ಮಾಡಿದ್ರು ವಿಡಿಯೋ ಮಾಡ್ಬೇಕಾದ್ರೆ. ಹಂಗ್ ಮಾಡ್ಬಾರ್ದು, ಹಿಂಗ್ ಮಾಡಬಾರ್ದು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಇದ್ದಿದ್ದೆ. ಇವರೇ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಯಾರು ಸಪೋರ್ಟ್ ಮಾಡಬೇಕು. ಇಲ್ಲಿಗೆ ದೇವಸ್ಥಾನ ಕಾರ್ಯಕ್ರಮ ಎಂಡ್ ಆಯ್ತು. ಮತ್ತೆ ಔಟ್ಲುಕ್ ಹೇಗಿದೆ ನೋಡಿದ್ರಲ್ವಾ. ಶ್ರೀ ಕ್ಷೇತ್ರ ಗುಂಡುಗತ್ತಿ ಆಂಜನೇಯ ಸ್ವಾಮಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಈ ಜಾಗ ತುಂಬಾನೇ ಶಾಂತವಾಗಿದೆ, ತುಂಬಾನೇ ಫೇಮಸ್ಸು. ಆದರೂ ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ಜನ ಕಿರಿಕ್ ಮಾಡಿದ್ರು ವಿಡಿಯೋ ಮಾಡ್ಬಿಡು ಅಂದ್ಬಿಟ್ಟು. ಅದು ಸ್ವಲ್ಪ ದೊಡ್ಡವ್ರು ಪರ್ಮಿಷನ್ ಕೊಟ್ಟು ವಿಡಿಯೋ ಮಾಡೋಕ್ಕೆ ಹೇಳಿದ್ರು. ಬಟ್ ನನಗೊಂದು ಅರ್ಥ ಆಗ್ತಿಲ್ಲ, ಯಾಕೆ ಇವ್ರು ಪರ್ಮಿಷನ್ ಕೊಡ್ತಿಲ್ಲ ಅಂತ ನನಗಂತೂ ದೇವರನ್ನೇ ಗೊತ್ತಾಗ್ತಾ ಇಲ್ಲ. ನಾವೇನು ದೇವಸ್ಥಾನ ತೊಗೊಂಡು ಹೋಗ್ತೀವೋ ಅಥವಾ ನಾವು ಐ ಆಮ್ ನಾಟ್ ಸ್ಮಗ್ಲರ್, ಐ ಆಮ್ ನಾಟ್ ಚೀಟರ್. ನಾವು ಕಳ್ಳರಲ್ಲ, ಸುಳ್ಳ್ರಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಬಂದರೂ ಕೂಡ ಏನೋ ಒಂಥರ ನಾವು ಕಳ್ತನ ಮಾಡೋಕ್ಕೆ ಬಂದಿದ್ವಿ ಅನ್ನೋ ಫೀಲಲ್ಲಿ ಮಾತಾಡ್ತಾರೆ ಜನ ಕೆಲವೊಬ್ಬರಲ್ಲಿ. ನಾನು ಓಪನ್ ಆಗಿ ಹೇಳ್ತೀನಿ, ತುಂಬಾ ಬೇಜಾರಾಯಿತು. ಆದರೆ ಏನು ಮಾಡೋದು, ಒಂದು ಪ್ಯಾಷನ್ ಅಂತ ಇದೆ ನನಗೆ. ನಮ್ಮ ಸುತ್ತಮುತ್ತ ಇರುವಂತಕ್ಕಂಥ ಸ್ಥಳಗಳನ್ನು ಫೇಮಸ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ನಾವು ಅದಕ್ಕೆ ಪ್ರತಿ ಊರಿಗೂ ಹೋಗ್ಬಿಟ್ಟು ಅಲ್ಲಿ ಏನೇನು ಫೇಮಸ್ ಪ್ಲೇಸ್ ಇದೆ ಅದ್ರ ಬಗ್ಗೆ ಕವರ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ವಿಡಿಯೋ ಮಾಡ್ತೀವಿ. ಬಟ್ ಇಲ್ಲಿ ಜನ ಹಿಂಗೆ ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ ಗುರು. ಇದು ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ಗುಂಡುಗತ್ತಿ ಗ್ರಾಮ. ಇಲ್ಲಿ ಆಂಜನೇಯ ದೇವಸ್ಥಾನ ತುಂಬಾ ಫೇಮಸ್ಸು. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಯೂಟ್ಯೂಬ್ ಚಾನಲ್.